ಪ್ರೈಸ್ ದ ಲಾರ್ಡ್. ಇವತ್ತು ನಾನು ದೇವರ ವಾಕ್ಯ ಹೇಳೋಕ್ಕೆ ಬಂದಿಲ್ಲ. ಒಂದು ವಿಚಾರನ ನಿಮ್ಮ ಮುಂದ್ಗಡೆ ಪ್ರಸ್ತುತಪಡಿಸ್ಬೇಕಂತ ಬಂದಿದ್ದೀನಿ. ಅದು ಅಂತ್ಯಕಾಲದ ಒಂದು ಗುರುತು. ಅದನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ನನಗೇನು ಅನ್ನಿಸ್ತು ಅನ್ನೋದನ್ನು ನಾನು ಯೋಚನೆ ಮಾಡಿದಾಗ, ಸತ್ಯದ ಮುಖಾಂತರ ನೋಡಿದಾಗ, ಆತ್ಮಿಕವಾಗಿ ನೋಡಿದಾಗ ಅದರ ಬಗ್ಗೆ ನನಗೇನು ಅನ್ನಿಸ್ತೋ ಅದನ್ನು ನಿಮ್ಮ ಮುಂದೆ ನಾನು ಹಂಚ್ಕೊತಾ ಇದ್ದೀನಿ. ಇದು ತಗೊಳ್ಳೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಂಥ ವಿಚಾರ. ಆದರೆ ನಾನು ಮಾತಾಡ್ತಾ ಇದ್ದೀನೋ ಅದಕ್ಕೆ ಬದ್ಧನಾಗಿದ್ದೀನಿ. ಅದ್ರ ಬಗ್ಗೆ ಎಲ್ಲಿ ಯಾವಾಗ ಯಾರ ಜೊತೆ ಆದರೂ ಡಿಬೇಟ್ ಮಾಡೋದಕ್ಕೆ ಅಥವಾ ವಾದ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಹೇಳ್ತಾ ಇರೋದು ಸರಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸರಿ, ಯೇಸು ಸ್ವಾಮಿಯ ಜೀವಿತವನ್ನು ನಾವು ನೋಡಿದಾಗ ಆತನು ಪಾಪಿಗಳ ಮಧ್ಯದಲ್ಲಿ ವಾಸಿಸ್ತಾ ಇದ್ದನು. ಆತನಿಗೆ ಈ ಫರಿಸಾಯರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಫರಿಸಾಯರು ಅವನು ವ್ಯಭಿಚಾರಿಗಳ ಜೊತೆ ಇರ್ತಾನೆ, ಕಳ್ಳರ ಜೊತೆ ಇರ್ತಾನೆ, ಸುಂಕದವ್ರ ಜೊತೆ ಇರ್ತಾನೆ, ಇವನು ದೇವ್ರ ಮನುಷ್ಯನ, ದೇವಮಾನವನ ಅಂತ ಕ್ವಶನ್ ಮಾಡ್ತಾಯಿದ್ರು. ಯೇಸುಸ್ವಾಮಿ ಅವ್ರ ಹತ್ರ ಯೇಸುಸ್ವಾಮಿ ಹೋಗಿ ಅವರಿರೋ ಜಾಗಕ್ಕೆ, ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ಅವ್ರಿಗೆ ಬೇಕಾದಂಥ ಪ್ರಾರ್ಥನೆಗಳನ್ನು, ವಾಕ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಅವ್ರಿಗೆ ಸ್ವಸ್ಥತೆಯನ್ನು, ಆಶೀರ್ವಾದಗಳನ್ನು ಎಲ್ಲವನ್ನು ನೀಡ್ತಾಯಿದ್ರು. ಇದು ನಾವು ಸತ್ಯವೇದದಲ್ಲಿ ಓದ್ತೀವಿ. ಆದರೆ ಇದೇ ಸಮಯದಲ್ಲಿ ದೇವಾಲಯದಲ್ಲಿ ಒಂದು ಕೆಲಸ ನಡೀತಾ ಇತ್ತು. ದೇವಾಲಯದಲ್ಲಿ ಒಂದು ಸೆಕ್ಷನ್ ಇತ್ತು. ಅದೇನು ಅಂತ ಹೇಳಿದ್ರೆ, ನೀವು ನಿಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ಈ ಫರಿಸಾಯರು ಮತ್ತು ಯಾಜಕರುಗಳು ಸೇರಿಕೊಂಡು ಒಂದು ಸಿಸ್ಟಮ್ ಮಾಡಿಬಿಟ್ಟಿದ್ರಲ್ಲಿ. ಅದು ಬೈಬಲಲ್ಲಿ ಇಲ್ಲ. ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಲ್ಲ, ಹೊಸ ಒಡಂಬಡಿಕೆಯಲ್ಲ, ಇವರೇ ಮಾಡಿಬಿಟ್ಟಿದ್ರು. ಒಂದು ಆ ಸಮಯದಲ್ಲಿ ಏನಂದರೆ, ನಿಮ್ಮ ಪಾಪಗಳು ಪರಿಹಾರ ಆಗಬೇಕಂತ ಹೇಳಿದ್ರೆ ಈ ಪಾಪಕ್ಕೆ ಈ ಒಂದು ಪ್ರಾಣಿಯನ್ನು ನೀವು ಬಲಿ ಕೊಡಬೇಕು. ಅದು ನಮ್ಮ ಹತ್ರ ಇಲ್ಲೇ ಮಾರ್ತೀವಿ, ಇಲ್ಲೇ ತೊಗೊಂಡು ಇಲ್ಲೇ ನೀವು ಬಲಿ ಕೊಡಬೇಕು. ನೀವು ಅದು ಎಷ್ಟು ಆಗ್ತದೋ ಅದು ನೀವು ಕೊಟ್ಟು ತೊಗೊಬೇಕು ಅನ್ನೋದನ್ನ ಒಂದು. ಎರಡನೇದು, ಇಷ್ಟು ಕಾಣಿಕೆಯನ್ನು ನೀವಲ್ಲಿ ಕೊಡಬೇಕು, ಅಥವಾ ಇಷ್ಟು ಇದು ಏನೋ ಒಂದು ಬದಲಾಗಿ ಕೊಟ್ಟು ಅದನ್ನು ನೀವು ಕ್ಷಮಾಪಣೆಯನ್ನು ಹೊಂದಬಹುದು ಅನ್ನೋ ಒಂದು ಕಾನ್ಸೆಪ್ಟನ್ನ ಸೃಷ್ಟಿ ಮಾಡಿಬಿಟ್ಟಿದ್ರು. ಇದು ಹೊಸದಲ್ಲ ಪ್ರಿಯರೇ, ಹೊಸದಲ್ಲ. ಇದು ಆದಿಸಭೆ 12 ಜನ ಶಿಷ್ಯರ ನಂತರ ಆದಿಸಭೆ ಯಾವಾಗ ಚೆದರೋಯ್ತೋ, ಅದಾದಮೇಲೆ ಬಂದಂಥ ರೋಮನ್ ಕ್ಯಾಥಲಿಕ್ ಅಧಿಕಾರದಲ್ಲಿ ಇದ್ದಂಥ ಪೋಪ್ಗಳು ಈ ಸಿಸ್ಟಮ್ನ ತೊಗೊಂಬಂದಿದ್ರು. ಏನು, ಕ್ಷಮಾಪಣಾ ಪತ್ರ ಕೊಡ್ತಾಯಿದ್ರು. ನೀನು ವರ್ಷ ಎಲ್ಲ ಏನನ್ನ ಪಾಪ ಮಾಡೋ, ಇನ್ನು ನೆಕ್ಸ್ಟ್ ಇಯರ್ಗೂ ಬೇಕಾದ್ರೆ ನೀನು ಕ್ಷಮಾಪಣಾ ಪತ್ರ ತೊಗೊಂಬಿಡ್ಬೋದಾಗಿತ್ತು. ಏನು, ಇಷ್ಟು ಲಕ್ಷ ಅಂತ ನೀನು ಕೊಟ್ಬಿಟ್ಟು ಅವನಿಗೆ ಪೋಪ್ ಅಕೌಂಟ್ಗೆ ಕೊಟ್ಬಿಟ್ಟು ಅವನೊಂದು ಪತ್ರ ಕೊಡ್ತಾಯಿದ್ದ, ಕ್ಷಮಾಪಣಾ ಪತ್ರ. ಅದನ್ನು ತೊಗೊಂಡು ನೀನು ಇಟ್ಕೊಂಡ್ಬಿಟ್ರೆ ನಿನ್ನ ಪಾಪ ಏನು ಮಾಡಿದ್ರು ಎಲ್ಲ ಕ್ಷಮಾಪಣೆ. ಅದೇ ಸಿಸ್ಟಮು ಯೇಸು ಸ್ವಾಮಿ ಕಾಲದಲ್ಲೂ ಸ್ವಲ್ಪ ಜನ ಫಾಲೋ ಮಾಡ್ತಾಯಿದ್ರು. ಏನು, ಅದಕ್ಕೆ ಆಮೇಲೆ ಅಲ್ಲಿ ಅವ್ರ ಹತ್ರ ಹೋಗಿಯೇ ಕೊಡಬೇಕು, ಬೇರೆ ಎಲ್ಲೂ ನೀವು ಕೊಡೋಂಗಿರಲಿಲ್ಲ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು. ಯೇಸು ಸ್ವಾಮಿ ಹತ್ರನೇ ಕಲೆಕ್ಟ್ ಮಾಡ್ತಿರೋದು ಟ್ಯಾಕ್ಸು. ಆದರೆ ಯೇಸು ಸ್ವಾಮಿ ಉಚಿತವಾಗಿ ಜನ ಎಲ್ಲಿದ್ದರೂ ಅಲ್ಲೋಗಿ ಆ ಸೊಲೊಮೋನನ ಮಂಟಪದಲ್ಲಿ ಇದ್ದಂಥ ರೋಗಿಯನ್ನು ಸ್ವಸ್ಥ ಮಾಡೋದಕ್ಕೆ ಅಲ್ಲಿ ಸೊಲೊಮೋನ ಮಂಟಪದ ಹತ್ರ ಹೋದರು. ಬಾರ್ತೊಲೊಮಾಯನ ಕುರುಡನ್ನ ಸ್ವಸ್ಥ ಮಾಡೋ ಟೈಮಲ್ಲಿ ಅವನಿರೋ ಜಾಗದಲ್ಲಿ ಹೋಗಿ ಸ್ವಸ್ಥ ಮಾಡಿದರು. ಎಲ್ಲೂ ಯಾವುದನ್ನು ಪ್ರೇಯರ್ ಸೆಂಟ್ರನ್ನ ಮಾಡಿರಲಿಲ್ಲ. ಇಲ್ಲಿ ಬನ್ನಿರಿ ನೀವು ಮಾಡ್ಕೊಂಡು ಹೋಗ್ರಿ ಅಂತ. ದಿಸ್ ಈಸ್ ವಾಟ್ ಹಂಬಲ್ನೆಸ್ ಆಫ್ ಜೀಸಸ್ ಕ್ರೈಸ್ಟ್. ಹಿ ಲಿವ್ಡ್ ಎ ಹಂಬಲ್ ಲೈಫ್. ಬಟ್ ನಾವೇನು ಮಾಡ್ತಾಯಿದ್ದೀವಿ ಇವತ್ತು? ಯಾಕೆ ಈ ವಿಷಯ ಬಂತು ಅಂತ ಹೇಳಿದ್ರೆ, ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಯಾವುದೋ ವಿಡಿಯೋ ನೋಡಿದೆ. ಸಡನ್ನಾಗಿ ನನಗೆ ಒಂದು ವಿಡಿಯೋ ಯಾರೋ ಕಳಿಸ್ಕೊಟ್ರು. ಏನಂತ ಹೇಳಿದ್ರೆ, ಯಾರೋ ಒಬ್ಬ ಸೇವಕರು ಒಂದು ಪ್ರೇಯರ್ ಟವರ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂಥರ ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾರೆ. ಸ್ವಲ್ಪ ಅವ್ರಿಗೆ
ಮೊಬೈಲಲ್ಲಿ ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಫಾಲೋವರ್ಸ್ ಆಗಿದ ತಕ್ಷಣವೇ ಅಲ್ಲಿ ಕೆಳಗಡೆ ನಂಬರ್ಗಳು, ಫೋನ್ ನಂಬರ್ಗಳು, ವಾಟ್ಸಪ್ ನಂಬರ್ಗಳು, ಫೋನ್ಪೇ ನಂಬರ್ಗಳು, ಆಮೇಲೆ ಜಿಪೇ, ಗೂಗಲ್ ಪೇ ನಂಬರ್ಗಳೆಲ್ಲ ಹಾಕ್ಬಿಡ್ತಾ ಇರ್ತಾರೆ. ಯಾವಾಗ ಸ್ವಲ್ಪ ಬಿಸ್ನೆಸ್ ಡೆವಲಪ್ ಆಗ್ತದೋ ಅಲ್ಲಿ ಯೂಟ್ಯೂಬಲ್ಲಿ ನೀವು ಕೇಳ್ಬೋದು, ನೀವು ಮಾತಾಡ್ತೀರಲ್ಲ ಯೂಟ್ಯೂಬಲ್ಲಿ ಅಂತ. ನಂದು ಯಾವತ್ತು ನೀವು ನಂದು ಗೂಗಲ್ ನಂಬರ್ ಆಗಲಿ, ಫೋನ್ ನಂಬರ್ ಆಗಲಿ, ಅಥವಾ ಕಾಣಿಕೆಗೋಸ್ಕರ ಒಂದೇ ಒಂದು ಮಾತು ಎಲ್ಲೂ ನೀವು ಕೇಳೋದಿಲ್ಲ. ಯಾರನ್ನ ತೋರಿಸ್ರಿ, ನನಗೆ ಒಂದು ಸಾರಿ ತೋರಿಸ್ರಿ, ನೀವು ಹೇಳಿದ್ದನ್ನು ಮಾಡ್ತೀನಿ. ನನಗೆ ದೇವರು ಕೊಡ್ತಾನೆ. ಈ ಮನುಷ್ಯರಿಂದ ನನಗೆ ಅಪೇಕ್ಷೆ ಇಲ್ಲ. ಏನೋ ನನ್ನ ಅವಶ್ಯಕತೆಗಳಿಗೆ ನಾನು ಹೇಳ್ತಾ ಇರೋದು. ಪ್ರೀತಿ ಬೇಕು, ನಿಮ್ಮ ಪ್ರೀತಿ ಬೇಕು. ಆದರೆ ನನ್ನ ಕೈಲಾಗಿದ್ದನ್ನು ಮನುಷ್ಯ ಸೇವಕನಾಗಿ ಮಾಡಬೇಕಷ್ಟೆ. ಅವ್ರೇನು ಮಾಡಿದ್ದಾರೆ, ಟವರು ಒಂದು ಹೊಸ ಓಪನ್ ಮಾಡ್ಕೊಂಡಿದ್ದಾರೆ. ಅದನ್ನು ಇನ್ನೊಬ್ಬ ಟವರ್ ಮಾಡಿರುವಂಥವರು, ಪ್ರೇಯರ್ ಸೆಂಟರ್ ಮಾಡಿರುವಂಥವ್ರು ಬಂದು ಓಪನ್ ಮಾಡ್ತಾರೆ. ಒಬ್ಬರಂತೂ ಅಂತಾರಾಷ್ಟ್ರೀಯ ಬಾಬಾ ಆಗಿಬಿಟ್ಟಿದ್ದಾರೆ. ಈ ಪ್ರೇಯರ್ ಟವರ್ಗಳ ಮೇಲೇ ಜೀವನ ಮಾಡ್ತಾ ಇರೋದು ಅವರು. ಪ್ರೇಯರ್ ಟವರ್ ದುಡ್ಡುಗಳಲ್ಲೇ, ಫ್ಲೈಟಲ್ಲಿ, ಜೆಟ್ ಫೋನ್ ಇದರಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಬಂಗ್ಲಾಗಳು ತೊಗೊಂಡು ಎಲ್ಲ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಮುಂಚೆ ಕೂಡ. ಪಾಪ ಬಡವರು ಅವರು, ಕಡು ಬಡವರು, ಅರ್ಥ ಆಯ್ತಾ ಅವರು. ಆದರೆ ಈಗ ನಾನು ನೋಡಿದಾಗ ಸೇವೆ, ಯು ಆರ್ ಕಾಲ್ಡ್ ಟು ಬಿ ಎ ಸರ್ವೆಂಟ್. ದೇವರು ಯಾವತ್ತೂ ಎಲ್ಲೂ ಸಹ ಒಂದು ಸೆಂಟರ್ನ ಮಾಡಿ ಅಲ್ಲಿ ಜನರು ಬಂದರೆ ನಾನು ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿಲ್ಲ. ಅದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಯೆರೂಸಲೇಮಿಗೆ ಬಂದು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ದಾವೀದನ ಕಾಲದಲ್ಲಿ, ಸೊಲೊಮೋನನ ಕಾಲದಲ್ಲಿ ದೇವರು ಆಜ್ಞೆ ಮಾಡಿದರು. ಆದರೆ ಇವತ್ತು ಗಾಡ್ ಈಸ್ ಅವೈಲೇಬಲ್ ವಿತಿನ್ ಅಸ್. ದೇವರು ನಮ್ಮೊಳಗಡೆನೇ ಸಿಗ್ತಾರೆ ನಮಗೆ. ನಾವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹೇಳ್ತಾರಲ್ಲ, ಆ ಎಮ್ಮಗೆ, ಕಾನೂನ ಸ್ತ್ರೀಗೆ ಹೇಳ್ತಾರಲ್ಲ, ಇವಾಗ ನೀವು ಬೆಟ್ಟಕ್ಕೆ ಹೋಗ್ತೀರಾ, ಅಲ್ಲೋಗ್ತೀರಾ, ಇಲ್ಲೋಗ್ತೀರಾ, ಆದರೆ ಒಂದು ಕಾಲ ಬರ್ತದೆ ನೀವು ಇರೋ ಜಾಗದಲ್ಲೇ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧನೆ ಮಾಡಬೇಕಾಗ್ತದೆ ಅಂತ. ನೀವು ಪ್ರೇಯರ್ ಮಾಡಿರಿ, ಬಡವ್ರಿಗೋಸ್ಕರ ಪ್ರೇಯರ್ ಮಾಡಿರಿ, ಕಷ್ಟದಲ್ಲಿರೋರಿಗೋಸ್ಕರ ಪ್ರೇಯರ್ ಮಾಡಿರಿ, ಪ್ರೇಯರ್ ರಿಕ್ವೆಸ್ಟ್ ತೊಗೊಂಡು ಪ್ರೇಯರ್ ಮಾಡಿರಿ. ಪ್ರೇಯರ್ ಸೆಂಟ್ರ್ ಅನ್ನೋದು ಏನಕ್ಕೆ ಬರ್ತದೆ ಗೊತ್ತಾ? ನಾನು ಅನೇಕ ಪ್ರೇಯರ್ ಸೆಂಟ್ರ್ಗಳಿಗೆ ಹೋಗಿದ್ದೀನಿ. ಒಂದು ಕಾಲದಲ್ಲಿ ನನಗೆ ಈ ಜ್ಞಾನ ಇಲ್ಲದೇ ಇರುವಾಗ ನಾನು ಸಹ ಕೆಲವು ಪ್ರೇಯರ್ ಸೆಂಟ್ರ್ಗಳಿಗೆ ಭಕ್ತನಾಗಿದ್ದೆ. ಹೆಂಗಿದೆ? ಭಕ್ತನಾಗಿದ್ದೆ. ಅಲ್ಲೋಗಿ ಪ್ರೇಯರ್ ಮಾಡ್ಕೊಂಬಂದರೆ ಸರಿ ಹೋಗ್ತದೆ ಅನ್ನೋದು ಒಂದು ರಾಂಗ್ ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಇವತ್ತು ನಾನು ಹೇಳ್ತೀನಿ, ವಿಶ್ವಾಸಿಗಳಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಪ್ರೇಯರ್ ಮಾಡದಿರೇ ಇರಲಿ, ನೀವೇ ನಿಜವಾಗ್ಲೂ ನಂಬಿಕೆಯಿಂದ ಪ್ರೇಯರ್ ಮಾಡಿದ್ರೆ ನಿಮಗೆ ಸ್ವಸ್ಥ ಆಗ್ತದೆ, ನಿಮಗೆ ಆಶೀರ್ವಾದ ಬರ್ತದೆ ಅಂತ ಹೇಳ್ತೀನಿ. ಯಾಕಂದರೆ ಆ ಅನುಭವ ನನಗಾಗಿದೆ. ಸೊ ಆ ಸೆಂಟ್ರ್ಗಳು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ತೀರಾ, ಅದಕ್ಕೆ ಅಂತ ಒಂದು 10 ಜನನ ಅಪಾಯಿಂಟ್ ಮಾಡಿ ಬಿಟ್ಟಿರ್ತಾರೆ. ಅವರು ಒಂದೊಂದು ರೂಮಲ್ಲಿ ಕೂತ್ಕೊಂಡಿರ್ತಾರೆ. ನೀವು ಹೋಗಿದ ತಕ್ಷಣ ಅವ್ರ ಹತ್ರ ನಿಮ್ಮ ಕಷ್ಟ ಹೇಳ್ಕೊತೀರ. ಕಷ್ಟ ಹೇಳ್ಕೊಂಡ್ರೆ, ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಬರೋರೆಲ್ಲ ಕೆಲವರು ನಂಬಿಕೆಯಿಂದ, ಕೆಲವರು ತ್ಯಾಗದಿಂದ ಬಂದು ಅಲ್ಲಿ ಪ್ರಾರ್ಥನೆಗಳು ಮಾಡ್ತಾರೆ ಬೇರೆಯವ್ರಿಗೋಸ್ಕರ. ಆದರೆ ಭಾಳಷ್ಟು ಜನ ಅಲ್ಲಿ ನೀವು ಪ್ರೇಯರ್ ಮುಗಿದ ಮೇಲೆ ನಿಮ್ಮ ಕೈ, ನಿಮ್ಮ ಜೋಬು ನೋಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಏನನ್ನ ಅವ್ರಿಗೆ ಪರ್ಸ್ನಲಾಗಿ ಕಾಣಿಕೆ ಕೊಡ್ತೀರಾ ಅಂತ. ಅಷ್ಟಾಗಿದ ತಕ್ಷಣ ನೀವು ಅಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಬರ್ತೀರ ಹೊರಗಡೆ ಬರೋಷ್ಟೊತ್ತಿಗೆ ಅಲ್ಲೊಬ್ರು ನಿಂತಿರ್ತಾರೆ, ನೀಟಾಗಿ ಡ್ರೆಸ್ ಮಾಡಿಕೊಂಡು, ಒಬ್ಬ ಲೇಡಿ ನೀಟಾಗಿ ಡ್ರೆಸ್ ಮಾಡಿಕೊಂಡು, ಓ ಪ್ರೈಸ್ ದ ಲಾರ್ಡ್ ಸಿಸ್ಟರ್, ಹಿಂಗೆ ಎಲ್ಲಿದ್ದೀರಾ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಬಿಟ್ಟು, ನೀವು ಮಂತ್ಲಿ ಸಬ್ಸ್ಕ್ರೈಬರ್ ಆಗ್ತೀರಾ, 6 ಮಂತ್ಸ್ ಸಬ್ಸ್ಕ್ರೈಬರ್ ಆಗ್ತೀರಾ, ಅಥವಾ ಆ್ಯನ್ಯುವಲಿ ಸಬ್ಸ್ಕ್ರೈಬರ್ ಆಗ್ತೀರಾ, ನಿಮ್ಮ ಅಡ್ರೆಸ್ ಎಲ್ಲ ತಗೊಂಡು ಆಮೇಲೆ ನಿಮ್ಮನ್ನು ಹೇಳ್ತಾರೆ, ಪ್ರತಿ ತಿಂಗಳು ಎಷ್ಟು ಕೊಡ್ತೀರಾ ನೀವು, ಎಷ್ಟನ್ನ ಕೊಡಿ ಅಂತ ಬಾಯಲ್ಲಿ ಹೇಳ್ತಾ ಇರ್ತಾರೆ ಹೊರತು, ನೀವು ಎಲ್ಲಿವರೆಗೂ 500, 1000 ಅಂತ ಹೇಳೋವರೆಗೂ ಬಿಡಲ್ಲ. 100 ರೂಪಾಯಿ ಅಂದರೆ ಅವರು ನಿಮ್ಮನ್ನ ಕೇರ್ ಮಾಡಲ್ಲ. 500, 1000ನೇ ಹೇಳಬೇಕು. ನೀನು ಪ್ರೇಯರ್ ಮಾಡ್ತಾ ಇರೋದು, ಪ್ರೇಯರ್ನ ದೇವರ ಸೇವೆಗೋಸ್ಕರ ಮಾಡ್ತಾ ಇದೆಯಾ, ಉಚಿತವಾಗಿ ಪಡೆದಿರೋದನ್ನು ಉಚಿತವಾಗಿ ಕೊಡ್ತಾ ಇದೆಯಾ, ಅಥವಾ ಪ್ರೇಯರ್ನ ಸೆಲ್ ಮಾಡ್ತಾ ಇದೆಯಾ? ಪ್ರೇಯರ್ನ ಸೇಲ್ ಮಾಡ್ತಾ ಇದೆಯಾ? ಹೂ ಆರ್ ಯು? ಬಿಸ್ನೆಸ್. ನಾನು ಹೇಳ್ತೀನಿ, ಪ್ರಪಂಚದಲ್ಲಿ ಯಾವುದೇ ಅಡೆತಡೆ ಇಲ್ದಂಗೆ, ಯಾರ ಅಬ್ಜೆಕ್ಷನು ಇಲ್ದಂಗೆ, ಟ್ಯಾಕ್ಸು ಪೇ ಮಾಡ್ದಂಗೆ, ಆಮೇಲೆ ಯಾವ IT ಕಂಪ್ನಿದು ಎಫೆಕ್ಟ್ ಬರದಂಗೆ ಮಾಡುವಂಥ ಬಿಸ್ನೆಸ್ ಅಂತ ಹೇಳಿದ್ರೆ ಇದೆ. ದೇವರ ಹೆಸರಲ್ಲಿ ಮಾಡುವಂಥ ಒಂದು ಅನಾಚಾರ ಅಂತೀನಿ ನಾನು ಇದನ್ನು. ಏನು ಅವಶ್ಯಕತೆ ಏನಿದೆ ಪ್ರೇಯರ್ ಸೆಂಟ್ರ್ ನಿಮಗೆ?
ಚರ್ಚ್ಗಳಿಲ್ವಾ? ಪ್ರಪಂಚದಲ್ಲಿ ನಿಮ್ಮೂರಲ್ಲಿ ಚರ್ಚ್ಗಳಿಲ್ವಾ? ಹಾಂ, ನನಗೊಂದೊಂದು ಸಾರಿ ಯಾರನ್ನ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನಮ್ಗೆ ಹಿಂಗೆ ಸಮಸ್ಯೆ ಇದೆ, ನಿಮ್ಮ ಬಗ್ಗೆ ನಿಮ್ಮ ಪುಸ್ತಕ ಓದಿದೆ ಅಥವಾ ನಿಮ್ಮ ವಾಕ್ಯ ಕೇಳಿದೆ, ನನಗೆ ಪ್ರೇಯರ್ ಮಾಡಿರಿ ಹಂಗೆ ಅಂತ ಹೇಳ್ತಾರೆ. ಓಕೆ, ಫಸ್ಟ್ ಟೈಮ್ ಮಾಡಿದಾಗ ನಾನು ಪ್ರೇಯರ್ ಮಾಡ್ತೀನಿ, ಅವ್ರ ಜೊತೆ ಸೇರಿ ಮಾಡ್ತೀನಿ. ಕೊನೆಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ದಯಮಾಡಿ ನೀವು, ನಾನು ಒಂದೊಂದು ಸಾರಿ ಬ್ಯುಸಿ ಇರ್ತೀನಿ, ನಿಮ್ಮ ಫೋನ್ ಎತ್ತೋದಿಲ್ಲ, ನಿಮ್ಮ ಜ್ಞಾಪಕನೂ ನನಗಿರೋದಿಲ್ಲ, ಮತ್ತೆ ನಾನು ಜ್ಞಾಪಕವಾಗಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿರಿ, ನಿಮ್ಮ ಹತ್ತಿರದಲ್ಲಿರೋ ಯಾವುದೋ ಚರ್ಚಿಗೆ ಹೋಗ್ರಿ. ನೀವು ಕನ್ವರ್ಟ್ ಆಗೋದು ಬೇಡ, ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರು ಬದಲಾಯಿಸ್ಕೊಳ್ಳೋದು ಬೇಡ, ಏನು ಬೇಡ. ಆದರೆ ಯೇಸು ಸ್ವಾಮಿನ ನಂಬಿ ಅಲ್ಲಿ ಹತ್ತಿರದಲ್ಲಿರುವಂಥ ಚರ್ಚಿಗೆ ಹೋಗಿ ಆ ಪಾಸ್ಟ್ ಹತ್ರ ನೀವು ಪ್ರೇಯರ್ ಮಾಡಿಸ್ಕೊಳ್ರಿ. ಆ ಪಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ಕೊಳ್ರಿ. ಅಲ್ಲಿರುವ ಕಾಣಿಕೆ ಡಬ್ಬಕ್ಕೆ, ಪಾಸ್ಟಿಗೂ ಕೊಡಬೇಡ್ರಿ, ಅಲ್ಲಿರುವ ಕಾಣಿಕೆ ಡಬ್ಬದಲ್ಲಿ ನಿಮಗೆ ದೇವರು ಮಾಡಿದಂಥ ಉಪಕಾರಕ್ಕೆ ಅಲ್ಲಿ ಕಾಣಿಕೆಯನ್ನು ಹಾಕ್ರಿ ಅಂತ ನಾನು ಅವ್ರಿಗೆ ಓಪನಾಗಿ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ನಾನು ಎಷ್ಟೋ ಜನಕ್ಕೆ ನನ್ನ ಹತ್ರ ಹೆಂಗೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಒಂದು 6 months ಆದಮೇಲೆ ಅವರು ಬೇರೆಯವ್ರಿಗೋಸ್ಕರ ಪ್ರೇಯರ್ ಮಾಡ್ತಾಯಿರ್ತಾರೆ. ನಾನು ಯಾರಿಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ತೀನೋ ಅವ್ರು ಬೇರೆಯವ್ರಿಗೋಸ್ಕರ ಪ್ರೇಯರ್ ಮಾಡ್ತಾಯಿರ್ತಾರೆ. ಆದರೆ ಈ ಬಿಸ್ನೆಸ್ ಇದೆಯಲ್ಲ, ಇದು ಕ್ರೈಸ್ತರನ್ನು ತಪ್ಪು ದಾರಿಯಲ್ಲಿ ನಡೆಸ್ತಾ ಇದೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಓಹೋ, ಈ ಒಂದು ಪ್ರೇಯರ್ ಟವರಲ್ಲಿ ಇವರು ಇಂಥವ್ರು ಈ ದಿನ ಬರ್ತಾರೆ, ಅವರು ಆ ಪ್ರೇಯರ್ ಟವರ್ ಸ್ಥಾಪನೆ ಮಾಡಿರೋರು 24 ಗಂಟೆ ಅಲ್ಲಿರೋದಿಲ್ಲ, ಯಾರನ್ನೂ ಕುಣಿಸ್ಬಿಟ್ಟು ಹೋಗಿರ್ತಾರೆ. ವಾರಕ್ಕೆ 1 ದಿನನೋ 2 ದಿನನೋ ಬರ್ತಾರಲ್ಲಿ. ಅವ್ರು ಬರೋ ದಿನ ಇವರು ಪಬ್ಲಿಸಿಟಿ ಮೊಬೈಲಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕಿ ಬರ್ತಾಯಿದ್ದಾರೆ ಅಂದ್ಬಿಟ್ಟು ಇವರು ಹೋಗಿ ಅಲ್ಲಿ ಕೂತ್ಕೊಂಡು ಅವರು ಅಲ್ಲಿ ಕೂತ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ದೊಡ್ಡ ಕಾಣಿಕೆಗಳು ಇವ್ರು ಕೊಡ್ತಾರೆ. ಕೊಟ್ಬಿಟ್ಟು ಏನು ಅನ್ಕೊತಾರೆ ಅಂದರೆ, ಸೇಮ್ ಅದು ಏನು ಫಸ್ಟು ರೋಮನ್ ಕ್ಯಾಥಲಿಕ್ ಪೋಪುಗಳು ಮಾಡ್ತಾಯಿದ್ದಾರಲ್ಲ, ಆ ಕೆಲಸ ಇವರು ವಿಶ್ವಾಸಿಗಳ ಮನಸ್ಸಲ್ಲಿ ಬಂದ್ಬಿಡ್ತದೆ. ಏನಂತ ಹೇಳಿದ್ರೆ, ನಾನು ಬಂದು ಇಲ್ಲಿ ಪ್ರೇಯರ್ ಟವರಲ್ಲಿ ಕಾಸು ಕೊಟ್ಬಿಟ್ಟು ಅವರಿಗೆ ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡ್ಬಿಟ್ರೆ ನನ್ನೆಲ್ಲ ಪಾಪಗಳು, ನನ್ನ ರೋಗಗಳೆಲ್ಲ ವಾಸಿ ಆಗ್ಬಿಡ್ತವೆ ಅಂತ. ಹಲೋ, ನೀವು ಯಾರು ಸ್ವಸ್ಥ ಮಾಡೋದಕ್ಕೆ? ನೀವು ಯಾರು ಒಬ್ಬರು ಸಮಸ್ಯೆನ ಬಗೆಹರಿಸೋದಕ್ಕೆ? ನೀವು ಜಸ್ಟ್ ವರ್ಕರ್, ನೀನು ಕೆಲಸದವನು. ನಿನ್ನ ಕೆಲಸ ಏನಿದ್ರು ಮಾಲೀಕನ್ನು ತೋರಿಸೋದು, ಯಜಮಾನನ್ನು ತೋರಿಸೋದು. ಅದಾದಮೇಲೆ ಅವ್ರದ್ದು ಇಂಟ್ರ್ಯೂ ಬೇರೆ, ಏನೋ ವಿಡಿಯೋ ಮಾಡೋದು. ಏನಂತ ಹೇಳಿದ್ರೆ, ನಾನು ಬಹಳ ದುಃಖದಲ್ಲಿದ್ದೆ, ನನ್ನ ಮಗಳು ಮದುವೆನೇ ಆಗ್ತಾಯಿರಲಿಲ್ಲ, ಆಮೇಲೆ ನಾನು ಇಲ್ಲಿ ಬಂದೆ, ಅಯ್ಯವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ, ಅಯ್ಯವರು ನಮಗೋಸ್ಕರವಾಗಿ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದ್ರು, ಆಮೇಲೆ ನಾನು ಮನಸ್ಸಿನಲ್ಲಿ ತೀರ್ಮಾನ ತಗೊಂಡೆ, ನನ್ನ ಮಗಳು ಮದುವೆ ಆದರೆ ನಾನು ಇಲ್ಲಿ ಇಷ್ಟು ದುಡ್ಡನ್ನು, ಇಷ್ಟು ಹಣವನ್ನು ನಾನು ಕಾಣಿಕೆ ಹಾಕ್ಕೊಡ್ತೀನಿ ಅಂತ. ನೋಡಿದ್ರೆ 2 ತಿಂಗಳಲ್ಲೇ ಮದುವೆ ಸೆಟ್ ಆಗೋಯ್ತು. ಅಯ್ಯನವರ ಪ್ರಾರ್ಥನೆಯಿಂದ ನನ್ನ ಮಗಳು ಭಾಳ ಚೆನ್ನಾಗಿದೆ. ಅಯ್ಯ ಯಾರು? ಯೇಸು ಸ್ವಾಮಿ ಮಾಡಿರೋದಲ್ಲಿ ಕೆಲಸನ. ಇವ್ರಿಗೂ ಬೇರೆ ಬಾಬಾಗಳಿಗೆ, ಕಳ್ಳ ಬಾಬಾಗಳಿಗೆ ಇರೋಲ್ಲ. ಅವನು ಯಾವನವನು ನಿತ್ಯಾನಂದ, ಇವತ್ತು ಅವನು ದೇಶನೇ ಕಟ್ಕೊಂಡ್ಬಿಟ್ಟವನೆ. ಇವ್ರ ದೇಶನ ಕಟ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ದೇವ್ರ ಹೆಸರು ಹೇಳಿ ಇವ್ರ ದೇಶ ಕಟ್ಕೊತಾರೆ. ಇವ್ರು ಬರೋದು ದೇವ್ರು ಬಂದಂಗೆ, ಇವ್ರು ಬಂದರೆ ಅಷ್ಟು ಗೌರವ, ಅಷ್ಟು ರೆಸ್ಪೆಕ್ಟು. ಮಾಡೋಕ್ಕೆ ಕೆಲಸ ಇಲ್ಲ. ಜನಗಳನ್ನ ಕ್ರಿಸ್ತನಿಗೆ ನಡೆಸೋದು ನಮ್ಮ ಕರ್ತವ್ಯ, ದೇವರ ಕಡೆಗೆ ನಡೆಸೋದು ನಮ್ಮ ಕರ್ತವ್ಯ. ಅವ್ರನ್ನ ನಮ್ಮ ಶಿಷ್ಯರನ್ನಾಗಿ ಮಾಡ್ಕೊಳ್ಳೋದಾಗಲಿ, ಅಂಧಭಕ್ತರನ್ನಾಗಿ ಮಾಡ್ಕೊಳ್ಳೋದಾಗಲಿ, ಅಥವಾ ನಾವು ಅವ್ರ ಜೀವನದಲ್ಲಿ ಇಂಪಾರ್ಟೆಂಟ್ ಆಗೋದಾಗಲಿ, ಅಥವಾ ಅವ್ರನ್ನ ಯಾವುದೋ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ತೊಗೊಂಡೋಗಿ ಮುಳುಗಿಸ್ಬಿಟ್ಟು ಧರ್ಮಕ್ಕೆ ಸೇರಿಸ್ಬಿಡೋದಾಗಲಿ ಅಲ್ಲ. ಯಾವಾಗ ಅವ್ರಿಗೆ ಆ ದೇವರ ಒಂದು ಟಚ್ ಬರ್ತದೋ, ದೇವರ ಒಂದು ಕಾರ್ಯ ಅವ್ರ ಜೀವನದಲ್ಲಿ ನಡೀತದೋ, ಯಾರು ನಿಲ್ಸೋಕ್ಕಾಗಲ್ಲ ಅವ್ರನ್ನ. ಯೇಸು ಸ್ವಾಮಿನ ಅಂಗೀಕರಿಸೋದ್ರಿಂದ ಯಾರೂ ನಿಲ್ಸೋಕ್ಕಾಗಲ್ಲ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ? ಅದೊಂದು ಪ್ರೋಗ್ರಾಮ್, ಅದನ್ನು ಟೆಲಿಕಾಸ್ಟು. ಇಷ್ಟು ಜನಕ್ಕೆ ನಾವು ತಪ್ಪು. ಪ್ಲೀಸ್ ನಿಲ್ಲಿಸ್ರಿ, ಈ ಟವರ್ ಬಿಸ್ನೆಸ್ನ ನಿಲ್ಲಿಸ್ರಿ. ಟವರ್ ಬಿಸ್ನೆಸ್ಸಿಂದ ಜನಗಳು ದೇವರಿಂದ ದೂರ ಆಗ್ತಾರೆ, ಸಭೆಯಿಂದನೂ ದೂರ ಆಗ್ತಾರೆ. ಈ ಟವರ್ಗಳವರು ದೇವರ ಮನುಷ್ಯರನ್ನು ಇನ್ನೊಂದು ಗೊತ್ತಾ ನಿಮಗೆ? ಈ ಟವರ್ಗೆ ಹೋಗೋರೆಲ್ಲ ಕ್ರಿಶ್ಚಿಯನ್ಸೇ. CSI, ಮೆಥೋಡಿಸ್ಟು, ರೋಮನ್ ಕ್ಯಾಥಲಿಕ್ಕು, ಪೆಂತಕೋಸ್ಟ್ ಅವರು, ಇವರೇ ಹೋಗೋದು.
ಏನೇನೋ ಕಥೆಗಳು ನಡೆದಿದ್ದಾವೆ, ಅದು ನಾನು ಅದನ್ನೆಲ್ಲ ನನಗೆ ಅವಶ್ಯಕತೆ ಇಲ್ದಿರೋ ವಿಷಯಗಳವು. ಬಟ್ ನಾನು ಹೇಳ್ತೀನಿ, ಈ ಪ್ರೇಯರ್ ಟವರ್ಸ್ ಆರ್ ನಾಟ್ ಬಿಬ್ಲಿಕಲ್. ಗಾಡ್ ಡೋಂಟ್ ಇಂಟೆಂಡ್ ಪ್ರೇಯರ್ ಟವರ್ಸ್. ದೇವ್ರ ಹತ್ರ ಬರಲ್ಲ ಅವರು. ಪ್ರೇಯರ್ ಟವರ್ ಸ್ಥಾಪಿಸಿದವನು ಅಲ್ಲಿ ಮಹಾರಾಜ ಆಗ್ಬಿಡ್ತಾನೆ, ಅಲ್ರ ದೇವರಾಗ್ಬಿಡ್ತಾನೆ. ಬಟ್ ಎಲ್ಲ ಪಾಪ ನಿನ್ನ ಮೇಲೆ ಬರೋದು. ಯಾವನು ಸ್ಥಾಪನೆ ಮಾಡಿದ್ಯೋ ನಿನ್ನ ಮೇಲೆ ಬರೋದು. ಯಾರೋ ಒಬ್ಬರು ಹೇಳ್ತಾಯಿದ್ರು, ಅದು ಓಪನಿಂಗ್ ಮಾಡ್ತಾ ಬಂದೆ, ಒಂದು ಓಪನ್ ಆಗಿದೆ ತಮಿಳ್ನಾಡಲ್ಲಿ. ಅದನ್ನು ಓಪನ್ ಮಾಡ್ತಾ ಇನ್ನೊಬ್ಬ ದೊಡ್ಡ ಸೇವಕರು ಹೇಳ್ತಾ ಇರೋದು, ದೇವರು ತಾನೇ ಕಟ್ಟಿಸಿ ಕೊಟ್ಬಿಟ್ನಂತೆ ಪ್ರೇಯರ್ ಟವರ್ನ. ಒಂದು ಪ್ರೇಯರ್ ಟವರ್ ಕಟ್ಟಲಾಗಿತ್ತ ಶಿಷ್ಯರಿರೋವಾಗ? ಒಂದು ಪ್ರೇಯರ್ ಟವರ್ ಕಟ್ಟಲಾಗಿತ್ತ? ಎಲ್ಲ ನೋಡಿದ್ದೀರಾ ನೀವು? ಬರೀ ದೇವ್ರ ವಾಕ್ಯ ಹೇಳ್ತಾಯಿದ್ರು, ದೇವ್ರ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ರು, ಉಚಿತವಾಗಿ ಮಾಡ್ತಾಯಿದ್ರು. ಬೈಬಲಲ್ಲಿದೆ ಉಚಿತವಾಗಿ ಹೊಂದಿದ್ದೀರಾ, ಉಚಿತವಾಗಿ ಕೊಡ್ರಿ ಅಂತ. ನಾನು ಹೇಳೋದು ಏನು ಹೇಳ್ತೀನಿ ಅಂತಂದರೆ, ₹1 ತೊಗೊಳ್ದಂಗೆ ಮಾಡಿರಿ ಸೇವೆ ನೋಡೋಣ. ಎಂಟ್ರೆನ್ಸಲ್ಲೇ ಹೋಗಿದ ತಕ್ಷಣ ಕೊಟ್ಬಿಡ್ತಾರೆ ಇದು ಪಾಂಪ್ಲೆಟು, ಲೀಫ್ ಅಪ್ಲಿಕೇಶನ್, ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು, ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಕೊಟ್ಬಿಟ್ಟು ಎಷ್ಟು ಕೊಡ್ತೀರಾ ತಿಂಗಳು ಅಂದ್ಬಿಟ್ಟು, ಆಮೇಲೆ ನೋಡಿದ್ರೆ ಹಿಂದೆ ಫೋನುಗಳು, ನಿಮ್ಮದು ಈ ತಿಂಗಳು ಕಮಿಟ್ಮೆಂಟ್ ನೀವು ಮಾಡಿಲ್ಲ ಅಂತ ಭಯ ಇಕ್ಸೋದು. ಅದು ಮಾಡಿಲ್ಲ ಅಂದರೆ ಶಿಕ್ಷೆ ಬರ್ತದೆ ನಿಮಗೆ ಅಂತ. ಪ್ರೇಯರ್ ಟವರ್ಸ್ ಆರ್ ನಾನ್ ಬಿಬ್ಲಿಕಲ್, ಚರ್ಚಸ್ ಆರ್ ಬಿಬ್ಲಿಕಲ್. ನಿಮಗೆ ಅಷ್ಟು ಕನ್ಸರ್ನ್ ಇದ್ದರೆ ಆತ್ಮಗಳ ಬಗ್ಗೆ, ನೀವೊಂದು ಚರ್ಚ್ ಓಪನ್ ಮಾಡಿರಿ, ಚರ್ಚ್ ನಡೆಸ್ರಿ. ನಿಮಗೆ ತಾಕತ್ತಿಲ್ಲ ಚರ್ಚ್ ನಡೆಸೋದಕ್ಕೆ, ತಾಕತ್ತಿಲ್ಲ. ಯಾಕಂದರೆ ಚರ್ಚ್ ನಡೆಸೋದು ಅಂತ ಹೇಳಿದ್ರೆ ಬರೀ ಅವ್ರನ್ನ ಪ್ರೇಯರ್ ಮಾಡಿ ಕಳಿಸೋದಲ್ಲ, ಕಾಸಿಸ್ಕೊಂಡು ಅವ್ರಿಗೆ ಎಲ್ಲ ರೀತಿಯಲ್ಲಿ ನಡೆಸ್ಬೇಕಲ್ಲ ಅವ್ರನ್ನ. ಮಂದಿನ ಕಾಯಬೇಕಲ್ಲ, ಮಂದಿನ ಪೋಷಿಸಬೇಕಲ್ಲ. ಇದು ಅಂಗಡಿ, ಇದು ವ್ಯಾಪಾರ ಮಾಡ್ತೀರಾ ಪ್ರೇಯರ್ದು? ಶಾಪ ಬಂದ್ಬಿಡ್ತದೆ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ. ಹುಷಾರಾಗಿರ್ರಿ, ಶಾಪಗ್ರಸ್ತರಾಗ್ಬಿಡ್ತೀರಾ. ದೇವ್ರ ಹೆಸರು ಹೇಳಿ ಅನ್ಯಾಯ ಅನಾಚಾರ ಮಾಡಬೇಡ್ರಿ. ನನಗೆ ಒಬ್ಬ ವಿಶ್ವಾಸಿ ಆಗಲಿ ಅವಿಶ್ವಾಸಿ ಆಗಲಿ ತಪ್ಪು ಮಾಡಿದ್ರೆ ನನಗೇನು ಅನಿಸಲ್ಲ. ಆದರೆ ನೀವು ದೇವ್ರ ಸೇವಕರುಗಳು, ದೇವರ ರೆಪ್ರೆಸೆಂಟೇಟಿವ್ ಅಂತ ಹೇಳ್ಕೊಂಡು, ದೊಡ್ಡ ದೊಡ್ಡ ಸೇವೆಗಳನ್ನ ಇಟ್ಕೊಂಡು ಇಂಥ ಮಾತುಗಳು ಮಾತಾಡ್ತೀರಲ್ಲ, ಗಿಲಿಟ್ ಮಾತುಗಳು, ಕಣ್ಣೀರಾಕಿ ಹೇಳೋದು ಬೇರೆ ಅದರಲ್ಲಿ. ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಮುಂದೆ ಇರೋವನು ಅದಕ್ಕೆ ಅಗ್ರಿ ಮಾಡ್ದಿದ್ರೆ, ಅದನ್ನು ಅಕ್ಸೆಪ್ಟ್ ಮಾಡ್ದಿದ್ರೆ ಅದು ವರ್ಕ್ ಆಗಲ್ಲ ಅಂತ ಬೈಬಲ್ ಹೇಳಲ್ಲ. ಮುಂದೆ ಇರೋನು ಕೇಳಬೇಕಲ್ಲ, ಮುಂದೆ ಇರೋನು ಅಗ್ರಿ ಆಗಬೇಕಲ್ಲ. ನೀನು ಕಣ್ಣೀರು ಹಾಕ್ಬಿಟ್ರೆ ದೇವ್ರು ಮಾಡಿಬಿಡ್ತಾರಾ? ಸ್ಪೆಷಲ್ ಲೈಸೆನ್ಸ್ ಸಿಕ್ಬಿಟ್ಟಿದೆ ನಿನಗೆ? ಸ್ಟಾಪ್ ದಿಸ್ ಬಿಸ್ನೆಸ್, ಸ್ಟಾಪ್ ದಿಸ್ ಬಿಸ್ನೆಸ್ ಆರ್ ಯು ವಿಲ್ ಗೋ ಟು ಜಡ್ಜ್ಮೆಂಟ್. You will not be raptured. You will go to judgment. I am warning all these big prayer tower dealers, establishers. ತಮಾಷೆ ಅನ್ಕೊಂಬಿಟ್ಟಿದ್ದೀರಾ? ಚರ್ಚ್ಗಳು ಯಾಕೆ ಬೆಳೀತಾ ಇಲ್ಲ ಅಂದರೆ ನಿಮ್ಮಿಂದ. ಚರ್ಚಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಪ್ರೇಯರ್ ಇರ್ತದೆ, ನೀವು ಭಾನುವಾರ ಬೆಳಿಗ್ಗೆ ಪ್ರೇಯರ್ ಇಟ್ಕೊತೀರಾ ಪ್ರೇಯರ್ ಟವರಲ್ಲಿ? ನಾಚಿಕೆ ಆಗಲ್ಲ? ನಿನ್ನ ಕೆಲಸ ಏನು? ಒಬ್ಬ ಸುವಾರ್ತಿಕನಾಗಿದ್ದರೆ ಸುವಾರ್ತೆ ಹೇಳಿ ಅವ್ರನ್ನ ಕರ್ಕೊಂಬಂದು ಸಭೆಯಲ್ಲಿ ಸೇರಿಸೋದು ನಿನ್ನ ಕೆಲಸ. ಸಭೆಯ ಪಾಸ್ಟ್ರು ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅವ್ರ ಜವಾಬ್ದಾರಿ. ಅವ್ರಿಗೆ ಬೇಕಾದ ಟೀಚಿಂಗ್ನ ಸಭೆ ಪಾಸ್ಟ್ರು ಯಾರನ್ನ ಕರೆಸಿ ಅವ್ರ ಕೈಯಲ್ಲಿ ಹೇಳಿಸ್ತಾರೆ, ಅದು ಅವ್ರ ಜವಾಬ್ದಾರಿ. ಅವ್ರನ್ನ ಕೊನೆಗೆ ರಕ್ಷಣೆಯಲ್ಲಿ ಸೇರಿಸೋದು ದೇವ್ರ ಜವಾಬ್ದಾರಿ. ಇದೆಲ್ಲ ಅವ್ರ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? Business. Many times your prayers are not heard. God does the miracle because seeing their heart. ಯಾರೋ ಪ್ರೇಯರ್ ಮಾಡಿಸ್ಕೊತಾ ಇದ್ದಾರಲ್ಲ, ಅವ್ರ ಹೃದಯ ನೋಡಿ, ಅವರ ಮನಸ್ಸಿನ ಅದ್ರ ಮೇಲೆ ದೇವ್ರ ಕಾರ್ಯ ಮಾಡ್ತಾರೆ ಹೊರತು ನೀನು ಪ್ರೇಯರ್ ಮಾಡಿಬಿಟ್ರೆ ಮಾಡಿಬಿಡಲ್ಲ. ನಾನು ನನ್ನ ಜೀವನದಲ್ಲಿ ಅನೇಕರಿಗೆ ಪ್ರೇಯರ್ ಮಾಡಿದ್ದೀನಿ, ದೊಡ್ಡ ದೊಡ್ಡ ಅದ್ಭುತಗಳಾಗಿದ್ದಾವೆ, ಕೆಲವು ಕಡೆ ಆಗಿಲ್ಲ.
ನಾನು ದೇವ್ರನ್ನ ಕೇಳಿದಾಗ ಹೇಳಿದ್ರೆ ಅವನಿಗೆ ನಂಬಿಕೆ ಇಲ್ಲ, ನೀನೇನು ಮಾಡ್ತೀಯ? ನಾನು ರೆಡಿ, ವಾದ ಮಾಡೋದಕ್ಕೆ ರೆಡಿ. ಯಾವಾಗನ ಬರ್ರಿ, ನೀವು ಯಾರನ್ನ ಬರ್ರಿ, ಎಲ್ಲಿಗಾನ ಬರ್ರಿ, ಐ ಆಮ್ ರೆಡಿ. ನಮ್ಮ ಗೌರ್ಮೆಂಟ್ ಪರ್ಮಿಷನ್ ಕೊಡಲ್ಲ. ನುಗ್ಗಿ ಎಸ್ ಸ್ವಾಮಿ ಥರ ಎಲ್ಲರನ್ನೂ ಹೊಡೆಗೆ ಚಾಟಿ ಮಾಡ್ಕೊಂಡು ಹೊಡೆಯೋಕ್ಕೆ ಪರ್ಮಿಷನ್ ಕೊಡಲ್ಲ. ಇಲ್ಲ ನಾನು ಅದೇ ಮಾಡಿರ್ತಾ ಇದ್ದೆ. ನಾನು ತಮಾಷೆ ಮಾಡ್ತಾಯಿದ್ದೀರಾ? ಪ್ರೇಯರ್ ಟವರ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ? ಕ್ರಿಸ್ತನ ಹೆಸರನ್ನು ಸೇಲ್ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ? ನಿಮ್ಮ ಜೊತೆ ಅನ್ಯರನ್ನು ಅವ್ರನ್ನೂ ದೇವರಿಂದ ದೂರ ಮಾಡಿ ನಿಮ್ಮ ಭಕ್ತರನ್ನಾಗಿ ಮಾಡ್ಕೊತೀರಲ್ಲ. ಅವ್ರ ಮನೆ ಪಕ್ಕದಲ್ಲಿರೋ ಒಬ್ಬ ಬಿಲೀವರ್ ಕಷ್ಟದಲ್ಲಿದ್ದಾನೆ, ಅವ್ನಿಗೆ ಊಟಕ್ಕೆ ಐತೋ ಇಲ್ಲೋ ಅದು ಕೂಡ ಯೋಚನೆ ಮಾಡಲ್ಲ, ನಿಮಗೆ ಕಳಿಸ್ಬಿಡ್ತಾರೆ ದುಡ್ಡು. ಪಾಪ ಎಷ್ಟೋ ಜನ ನನಗೆ ಗೊತ್ತಿದ್ದಾರೆ, ಪ್ರತಿ ತಿಂಗಳು ತಪ್ಪದೇ ಕಳಿಸ್ಕೊಡ್ತಾರೆ ನಿಮ್ಮ ಇದಕ್ಕೆ. ಆದರೆ ಅವ್ರ ಕುಟುಂಬಗಳಲ್ಲಿ ನನ್ನ ಆಶೀರ್ವಾದ ಏನು ಬಂದಿಲ್ಲ. ಹೆಂಗಿರೋದು ಹಂಗೆ ನಡೀತಾ ಇದೆ. ಆದರೆ ಅವ್ರ ಕಮಿಟ್ಮೆಂಟ್, ನೀವು ಹಂಗೆ ಭಯ ಸಿಕ್ಬಿಟ್ಟಿರ್ತೀರ. ಕಮಿಟ್ಮೆಂಟ್ ಆದಮೇಲೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಆಶೀರ್ವಾದ, ಅದು ಶಾಪ ಆಗ್ತಿರ್ತದೆ ಅಂತ. ನೋ 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 ನೋ, ನೀವು ಯಾರು ಶಾಪ ಹಾಕೋದಕ್ಕೆ? ಹೂ ಆರ್ ಯು ಟು ಕಸ್ ಸಂಬಡಿ? ನಿಮಗೆ ದುಡ್ಡು ಕೊಡಬೇಕು ಅಂತ ಬೈಬಲಲ್ಲಿ ಎಲ್ಲಿ ಬರ್ದಿದೆ ಹೇಳಿ ನೋಡೋಣ? ವಾಕ್ಯ ಹೇಳೋವನಿಗೆ, ವಾಕ್ಯ ಕೇಳೋವನು ತನಗಿರುವುದರ ಒಳ್ಳೆಯದರಲ್ಲಿ ಪಾಲು ಕೊಡಬೇಕಂತ ಬೈಬಲ್ ಹೇಳ್ತದೆ. ನೀವು ಯಾರು? ಪ್ರಾರ್ಥನೆ ಮಾಡೋರು ಕಾಸು ಕೊಡಬೇಕು ಅಂತ ಬೈಬಲಲ್ಲಿ ಎಲ್ಲಿ ಬರ್ದಿದೆ? ನಾಚಿಕೆ ಆಗಲ್ಲ? ಬಿಸ್ನೆಸ್ ಮಾಡ್ತೀರಾ, ಕ್ರೈಸ್ತತ್ವನ ತೊಗೊಂಡೋಗ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ತಾ ಇದ್ದೀರಾ. ತಿರ್ಗಾ ನೀವು ನೋಡಿದ್ರೆ ಹೇಳ್ರಿ, ಒಂದು ಮಾತು ಹೇಳ್ರಿ, ನೀವು ಹಾಕೋ ಸೂಟುಗಳಿಗೆ 10 ಜನಕ್ಕೆ ಬಟ್ಟೆ ಬರ್ತದೆ, ಕೊಡು ನೋಡೋಣ. ನೀನು ಕಾಟನ್ ಜುಬ್ಬ ಒಂದು ಪ್ಯಾಂಟ್ ಹಾಕೊಂಡ್ಬಂದರೆ, ಅಥವಾ ಒಂದು ಶರ್ಟ್ ಒಂದು ಪ್ಯಾಂಟ್ ಹಾಕೊಂಡ್ಬಂದರೆ ದೇವ್ರು ನಿನ್ನನ್ನು ಬೇಡ ಅಂತಾರ? ಹೈಫೈ ಗಾಡಿಗಳು ಇಟ್ಕೊಂಡು ಓಡಾಡ್ತೀರಾ ನೀವು? ನಾಚಿಕೆ ಆಗಬೇಕು. ದೇವರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್. ನಿಮ್ಮ ಕೈಲಾಗಿದ್ದು ನೀವು ಮಾಡ್ಕೊಳ್ರಿ. ಸ್ಟಾಪ್. ಐ ಆಮ್ ಅಲರ್ಟಿಂಗ್ ಯು. ಸ್ಟಾಪ್ ಬಿಫೋರ್ ಗಾಡ್ ಕುಡ್ ಟೇಕ್ ಸಮ್ ಸ್ಟೆಪ್ ಅಗೇನ್ಸ್ಟ್ ಯು. ದೇವರು ನೆಗ್ಲಿಜೆನ್ಸಿನ ಸಹಿಸೋದಿಲ್ಲ. ಬಿ ಕೇರ್ಫುಲ್, ಬಿ ಅಲರ್ಟ್, ಸ್ಟಾಪ್ ದಿಸ್. God bless you. Praise the Lord.